ಹೆದರ್ತಾ ಬಿಡ್ರಿ ಆಕಿ ನಾನು ನೋಡಿದ್ರೆ ಹಂಗಿಟ್ಟೆ ನಾವು ಭಯ ಇಟ್ಟೇವಿ. ಜಲ್ವಾ ಹಮಾರ. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತೀರಾ ವಿಶ್ವನಾಥ್ ಅನೀಸ್ ಬ್ಲಾಗ್. ಈ ಬ್ಲಾಗ್ ಸ್ಟೇಟ್ ಫ್ರಮ್ ಹುಲ್ಗೂರಿಂದ ಸ್ಟಾರ್ಟ್ ಆಗತ್ತೈತಿ. ಟೈಮ್ 5 ಆಗೈತಿ, ಅದೇ ಸ್ವಲ್ಪ ಕತ್ಲಾಗೈತಿ. ಅದಕ್ಕೋಸ್ಕರ ಬರೀ ಫ್ರೆಶಪ್ ಎಲ್ಲ ಆಗಿ ಆಗೋದ್ರಾಗ ಬೆಳಕಾಕೈತಿ. ಬೆಳಕೆಲ್ಲ ಆಗಿಂದ ಸ್ವಲ್ಪ ಜಲ್ದಿ ಇದ್ದೀವಿ, ಇದಕ್ಕನ್ನ ಗೊತ್ತಿಲ್ಲ. ಫ್ರೆಶಪ್ ಎಲ್ಲ ಆಗಿ ಆಗೋದ್ರಾಗ 12 ಆಕೈತಿ. ನಿಮ್ಗೆ ಸಿಗ್ತೀವಿ ಹುಲ್ಗೂರಿನ 2000 years later. ಓಕೆ ಗಾಯ್ಸ್, ಮನೇಲಿ ನಿನ್ನೇನು ಸೀನ್ ಆಗಿತ್ತಂದ್ರೆ ಹೋಗಿದ್ವಿ, ಏನೋ ಎಮರ್ಜೆನ್ಸಿ ಬಂದುಬಿಟ್ಟು ಹುಲ್ಗೂರಿಗೆ ಬಂದುಬಿಟ್ಟು ಅದಕ್ಕೆ ಬ್ಲಾಗ್ ಇಲ್ಲಿ ಸ್ಟಾರ್ಟ್ ಆಗತ್ತಿದ್ವಿ. ಈಗ ಚೆಕ್ ಮಾಡಿ ಫುಲ್ ಬೆಟ್ಟ ಗಿಟ್ಟ ಅಂತ ನೆಕ್ಸ್ಟ್ ಲೆವೆಲ್ ಐತಿ. ಫುಲ್ ಅಂದ್ರೆ ಫುಲ್ ಇಲ್ಲಿ ಬರಾಕ ಎಷ್ಟು ಪುಣ್ಯ ಮಾಡಿರ್ಬೇಕಂದ್ರೆ ಫುಲ್ ಬೆಟ್ಟ ಗಿಟ್ಟ ಎಲ್ಲ ನೋಡಕ್ಕಂತೂ ನೆಕ್ಸ್ಟ್ ಲೆವೆಲ್ ಐತಿ. ಆದರೆ ಇಲ್ಲಿ ಭಾಳ ತಿರೋಕ್ಕಾಗಲ್ಲ ರೀ, ಅದಕ್ಕಂದ್ರೆ ಕೆಲಸ ಅದಾವ ಭಾಳ. ಅದ್ರ ಸಂಬಂಧ ಬರ್ರಿ ಸಿನಿಮಾಟಿಕ್ ಚೆಕ್ ಮಾಡ್ಕೊಂಬರ್ರಿ. ನಿಮಗೆ ಸಿನಿಮಾಟಿಕ್ ಚೆಕ್ ಮಾಡ್ಕೊಂಬಂದು ಸಿಗ್ತೀನಿ. One hour later. ಓಕೆ ಗೈಸ್, ಫೈನಲಿ ನೋಡಿದ್ರಲ್ಲ ಸಿನಿಮ್ಯಾಟಿಕ್. ಐ ಹೋಪ್ ಸಿನಿಮ್ಯಾಟಿಕ್ ಅಂತೂ ನಿಮ್ಗೆ ಚೊಕ್ಕಾಗೈತೆ ಅನಿಸ್ತೈತಿ. ಯಾಕಂದ್ರೆ ಫುಲ್ ವ್ಯೂ ಅಂತೂ ಮಸ್ತ್ ಐತಿ. ಅಲ್ಲಿ ಅಂದ್ರು ಗುಡ್ಡ ಗಿಡ್ಡ ಎಲ್ಲ ಮಸ್ತ್ ಐತಿ. ಫುಲ್ ಮೋಡ ಅಂತೂ ಹೇಳಿ ಮಾಡಿಸ್ದಂಗೆ ಐತಿ. ಇಲ್ಲಿ ನೋಡ್ರಿ ಹೆಂಗೆ ಮಕ್ಕೊಂಡ. ಇಂಥ ವ್ಯೂ ಚೆಕ್ ಮಾಡಿಬಿಟ್ಟು ಫುಲ್ ಇಂಥ ಬಿಸ್ಲಾಗೂ ಮಕ್ಕೊಳಲ್ಲ ಅಂಥ ದೊಡ್ಡದ್ರಿಪ್ಪ. ಇಂಥ ಬಿಸ್ಲ ನಮ್ದು ಬೆವರಾತಿತ್ತು, ಫುಲ್ ಬೆವರಾತೀನಿ ನಾನು. ಅಂಥದಕ್ಕೆ ಹೆಂಗೆ ಮಕ್ಕೊಂಡ ನೋಡಿ, ಆರಾಮ್ಸೆ ಏನು ಚಿಂತಿಲ್ಲ ಏನಿಲ್ಲ, ಆರಾಮ್ಸೆ ಮಕ್ಕೊಂಡಾಳ. ಆದರೆ ಆಕಿ ಕಾಡ್ಸೋರು ಯಾರಿಲ್ಲ, ಅದಕ್ಕೆ ಮಕ್ಕೊಂಡಾಳ. ಆಕಿ ಕಾಡ್ಸೋರು ಇತ್ತಂದ್ರೆ ಸುಮ್ಮನೆ ಇರ್ತಿದ್ಲ ಆಕಿ ಓಡಾಡ್ಕೋತ. ಇಲ್ಲಿ ಚೆಕ್ ಮಾಡಿ ಫುಲ್ ಇಲ್ಲಂತೂ ಮಸ್ತ್ ಐತಿ. ಗಿಡ ಆದರೆ ಅಲ್ಲಿ ಬೆಟ್ಟ ಅಡ್ಡ ಇದೇ ಅಡ್ಡ ಐತ್ರಿಪ್ಪ. ಈ ಕಡೆ ಇವು ಗಿಡ ಎಲ್ಲ ಅಡ್ಡದಾವ. ಇವೇನೇ ಇರಲಿಲ್ಲ ಅಂತ ತಿಗೋರು ಮಸ್ತ್ ಕಾಣ್ತಿದ್ದೆ. ಎದ್ಲು ನೋಡಿ ಏನು ಮಾಡತ್ತಿದ್ದಿ ಇಂಥ ಬಿಸ್ಲಾಗ. ಹೆದರ್ತಾ ಬಿಡ್ರಿ ಆಕಿ ನಾನು ನೋಡಿದ್ರೆ ಹಂಗಿಟ್ಟೆ ನಾವು ಭಯ ಇಟ್ಟೇವಿ. ಬರೀ ಇಂಥದೇ ಇಲ್ಲೇನ ಸ್ವಲ್ಪ ಇದು ಚೊಕ್ಕೊಂಡಿತ್ತಂದ್ರೆ ಲೈಕ್ ಇದೆಲ್ಲ ಹೋಗಿತ್ತಂದ್ರೆ ಚೊಕ್ಕೊಂತಿದ್ರಿಪ್ಪ ಬೆಟ್ಟ ಗಿಟ್ಟ. ಅಲ್ಲಿ ಮಠ ಹೋಗಕ್ಕೆ ನಮಗೆ ಅಲಾವಿಲ್ಲ ಅಂತ, ಪರ್ಮಿಷನ್ ಕೊಡಂಗಿಲ್ಲ ಅಂತ ಮನ್ಯಾಗ. ಅದ್ರ ಸಂಬಂಧ ಎಲ್ಲಿ ಬಂದೇವು ಅಂದ್ರೆ ಹುಲ್ಗೂರಿಗೆ ಬಂದೇವು. ನಾವು ಹೇಳಿಲ್ಲ, ಹುಲ್ಗೂರಿಗೆ ಬಂದೀವಿ. ಹುಲ್ಗೂರು ವ್ಯೂ ಚೆಕ್ ಮಾಡತ್ತೀರಿ ನೀವು. ಫುಲ್ ನೆಕ್ಸ್ಟ್ ಲೆವೆಲ್ ಹುಲ್ಗೂರು ನೋಡ್ರಿ. ಬಿಸಿಲು ಗುಡ್ಲಿ ಎಲ್ಲಿ ಹೋಗಿ ಮಕ್ಕೊಂಡು ಅವಕ್ಕೂ ಶಾಣೆ ಅದಾವ್ರಿ, ಅವು ಅರ್ಥ ಮಾಡ್ಕೋತಾವೆ. ನಾವೇನು ಹೇಳಿದ್ವಿ ಅಂತ ಅದನ್ನೂ ಅರ್ಥ ಮಾಡ್ಕೋತಾವೆ. ಅಲ್ಲಿ ಬಾಲ್ ಐತೆ, ಆದರೆ ಆಟ ಆಡೋಕೆ ನಮಗೂ ಟೈಮ್ ಇಲ್ಲ ಬಿಡ್ರಿ. ಅದಕ್ಕಂದ್ರೆ ಮುಂದೆ ಕೆಲಸ ಅದಾವ, ಕೆಲ್ಸಕ್ಕೆ ಹೋಗ್ಬೇಕಾ ಲೈಕ್ ಬೇರೆ ಊರಿಗೆ ಹೋಗ್ಬೇಕಾ. ಅಲ್ಲಿ ನೋಡೋ ಏನೇನು ಸೀನ್ ಹಾಕೈತಿ ಬರೀ ಫಟಾಫಟ್ ಸಿನಿಮಾಟಿಕ್ ಅಂತ ಚೆಕ್ ಮಾಡಿದ್ರಲ್ಲ. ನಮ್ಗೆ ಬಿಟ್ಟು ಹೋಗಕ್ಕೆ ಮನ್ಸಾಗಲ್ರಿಪ್ಪ ಇದು ವ್ಯೂ. ಸೀರಿಯಸ್ಲಿ ನನಗೆ ಬಿಟ್ಟು ಹೋಗಕ್ಕೆ ಮನ್ಸಾಗಲ್ದು ಇದಂದ್ರು. ಬೆಟ್ಟ ಎಲ್ಲ ನೋಡಿದಾಗ ಒಂದ್ಸಲ ಹತ್ಬೇಕು ಅನಿಸ್ತೈತೆ ನಂಗೆ. ಅಲ್ಲಿ ಶಿಶ್ನಾಳ್ ಕ್ಯಾಂಪ್ನಾಗೂ ಅಷ್ಟು ಫುಲ್ ನನಗಂತೂ ಹತ್ಬೇಕು ಅನಿಸ್ತಾ. ಅದು ಹೋಗೋಕೆ ಅಲ್ಲಿ ಬಿಡ್ರಿ, ಹಂಗೆ ಇಶ್ಯೂ ಅಕ್ಕವ. ಅದು ಇಲ್ಲಂತೂ ಇಲ್ಲಿ ಚೆಕ್ ಮಾಡಿ ಇಲ್ಲೇ ಹೋಗಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ಬಿಡೋಂಗಿಲ್ಲ ಮನ್ಯಾಗ. ಅಲ್ಲಿ ಅವ್ರು ಬಿಡೋಂಗಿಲ್ಲ, ಇಲ್ಲಿ ಇವ್ರು ಬಿಡೋಂಗಿಲ್ಲ. ಒಳ್ಳೆ ನಾವು ಬೆಟ್ಟ ಹತ್ತಂಗಿಲ್ಲ, ಅಡ್ವೆಂಚರ್ ಮಾಡೋಂಗಿಲ್ಲ. ನೋಡಮ್ ಟೈಮ್ ಸಿಕ್ಕರೆ ಅದನ್ನೂ ಮಾಡೋಮ, ಬ್ಲಾಗ್ನಾಗ ಅದನ್ನೂ ಮಜಾ ಮಾಡೋಮ. ಬರ್ರಿ ನಿಮ್ಗೆ ಎಲ್ಲಿ ಸಿಗ್ತೇನೆ ಸೀದಾ. ಈಗ ನಮಗೂ ಪ್ಲ್ಯಾನ್ ಗೊತ್ತಿಲ್ಲ, ಮನ್ಯಾಗ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲೇ. 2000 years later.
1 hour later. ಈಗೆಲ್ಲಿ ಬಂದೀವಿ ಅಂತಂದ್ರೆ ಬೆಂಗಳೂರಿಗೆ ಬಂದೀವಿ. ಯಾಕಂದ್ರೆ ಸ್ವಲ್ಪ ಕೆಲಸ ಇತ್ತು ಬೆಂಗಳೂರಿನಾಗ. ಕೆಲಸ ಅಂದ್ರೆ ಮುಗಿಸಿದ್ದು ಮಮ್ಮಿ ಕರ್ಕೊಂಡು ಹಂಗೆ ಈಗ ಇನ್ನೂ ಹೋಗೋದು ನಾಳಕ್ಕಿತ್ತು ನೋಡೋಣ ಅಲ್ಲಿ ಮಟ್ಟ ಏನೋ ಒಂದು ಜುಗಾಡ್ ಮಾಡೋಣ. ಬರೀ ಫಟಾಫಟ್ ಫ್ರೆಶಪ್ ಆಗಿ ಹೊರಗೆ ಬಂದೀವಿ. ಫ್ರೆಶಪ್ ಹೋಗಿ ಮನೆಗೆ ಹೋಗಿ ಸಿಗ್ತೀವಿ. 2000 years later. ಮನೇಲಿ ಮನೆಗಂತೂ ರೀಚ್ ಆಗಿತ್ತು. ಫ್ರೆಶಪ್ ಅಂತೂ ಆಗಿದ್ವಿ. ಈಗ ಹಂಗೆ ಹೊರಗೆ ಬಂದಿದ್ವಿ ಬೆಂಗಳೂರು ಸ್ವಲ್ಪ ಹೆಂಗೆ ತೊಗೊಳಕ್ಕೆ ರಾತ್ರಿ ಹೊತ್ತು ಹೆಂಗಿರ್ತೀವಿ ಅಂತೇಳಿ ಹಂಗೆ ಇವತ್ತಿನ ಬ್ಲಾಗು ಸೊ ಟೈಮ್ ಅಂತ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ. ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ್.